ಮೀನಾಕ್ಷಿ ಅಕ್ಕ, ಮೀನಾಕ್ಷಿ ಅಕ್ಕ, ಮೀನಾಕ್ಷಿ ಅಕ್ಕ, ಮೀನಾಕ್ಷಿ ಅಕ್ಕ, ಅಕ್ಕ ಅಕ್ಕ. ಓಹ್ ಬವ್ವ, ಬಾ. ಬವ್ವ ಊಟ ಮಾಡು. ಬೇಡಕ್ಕ, ಯಾಕೆ ಒಂಥರ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ ಕಣವ, ಏನಿಲ್ಲ ಚೆನ್ನಾಗಿದ್ದೀನಿ. ಏನಿಲ್ಲ ಒಂಚೂರು ಯಾಕೋ ಜ್ವರ ಬಂದಂಗಾಗಿತ್ತು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಕ್ಕ? ನಾನು ಇಷ್ಟು ದಿನ ನಿಮ್ಮ ಈ ಥರ ನೋಡೇ ಇಲ್ಲ, ತುಂಬ ಡಲ್ ಆಗಿದ್ದೀರಾ. ಏನಾಯ್ತು ಮೀನಾಕ್ಷಿ ಅಕ್ಕ? ಯಾಕೆ ನನ್ನ ಹತ್ರ ಹೇಳ್ಕೊಳಕ್ಕೆ ಬೇಜಾರ ನಿಮಗೆ? ನೋಡಿ, ನಾನು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ. ಏನವ, ಏನು ಹೇಳು. ಯಾಕೋ ನೀವು ತುಂಬ ಡಲ್ಲಿದ್ದೀರಾಕ, ಏನಾಯಿತು ಅಂತ ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಸಂಕೋಚನ ನಿಮಗೆ? ಅಯ್ಯೋ ಆ ಥರ ಏನಿಲ್ಲ ಕಣವ ಪಾಪ, ಯಾಕೆ ಸಂಕೋಚ ಪಡೋನೆ? ಆ ಥರ ಏನಿಲ್ಲ, ಯಾಕೆ? ನಿಜವಾಗ್ಲೂ ಇಲ್ಲ ಕಣವ. ಇದ್ದೀರಿ, ನಾನು ಏನಾದ್ರು ಇದ್ದೀರಿ ಹೇಳ್ಕೊತಿಲ್ವಾ? ನಿನ್ನ ಕೈಲಿ ಹೇಳ್ಕೊಳಕ್ಕೆ ನನಗೆ ಏನು ಸಂಕೋಚವ ಮಗ? ಹಂಗೇನಿಲ್ಲ ನೋಡಕ್ಕ, ನೀವು ನಮ್ಮ ಅತ್ತಿಗೆ ಮಗನ ಹೆಂಡ್ತೀನಿ ಇರ್ಬೋದು, ಆದರೆ ನಿಮ್ಗೆ ಎಷ್ಟು ಸಲ ನಾನು ಯಾವತ್ತಾದ್ರೂ ನಾನು ಆ ವಿಷಯನ ನಾನು ಡಿಸ್ಕಸನ್ನು ಮಾಡಿಲ್ಲ. ಏನಕ್ಕೆ ನಿಮ್ಗೆ ಆ ವಿಷಯ ಕೇಳಿದ್ರೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಏನಾದರೂ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ನಿಮ್ಗೆ ಗೊತ್ತು ತಾನೇ ನನ್ನ ಬಗ್ಗೆ ಏನು ಅಂತ. ಏನಕ್ಕೋ ನೀವು ತುಂಬ ಡಲ್ಲಾಗಿದ್ದೀರಕ್ಕ. ನೋಡಿ, ಇಷ್ಟ ಇದ್ದರೆ ಹೇಳಿ, ಇಲ್ದಾರೆ ಬೇಡಕ್ಕ. ನಿಮ್ಗೆ ಇಷ್ಟ ಇಲ್ಲ ನಾನು ಬಲವಂತ ಮಾಡಲ್ಲ ಹೇಳಿ ಅಂತ. ಯಾಕೋ ನೀವು ನೋಡಿದ್ರೆ ಏನೋ ಮನಸ್ಸಲ್ಲಿ ತುಂಬ ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅಕ್ಕ ನನಗೆ. ಅದಕ್ಕೋಸ್ಕರ ಅಷ್ಟೇ. ನಿಮಗೆ ಮನಸ್ಸಿದ್ರೆ ಹೇಳಿ ಅಕ್ಕ, ಇಲ್ದಾರೆ ಬೇಡ ಆಯಿತಾ ಮಗ? ಯಾರು ಕೂಟು ಹೇಳೋಕ್ಕಿಲ್ಲ ಅಂದರೆ ಹೇಳ್ತೀನಿ ನಾನು. ಖಂಡಿತ ಅಕ್ಕ, ಖಂಡಿತ ನಾನು ಯಾರು ಕೂಟು ಹೇಳಲ್ಲ. ಪ್ಲೀಸ್ ಅಕ್ಕ, ಅದೇನು ಹೇಳಿ. ಅಯ್ಯೋ ಹೆಂಗೆ ಹೇಳೋದು ಅಂತಲೇ ನನಗೆ ಗೊತ್ತಾಯ್ತಿಲ್ಲ ಕಣ್ಮಗ. ನಿಜವಾಗ್ಲೂ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಏನಕ್ಕಕ್ಕ, ಏನು ವಿಷಯ ಮುಚ್ಚಿಡ್ತಾ ಇದ್ದೀರಾ ನೀವು? ವಿಕಿ ಅನ್ನೋರು ಬಂದಿದ್ರಂತಲ್ಲ, ಅವ್ರನ್ನ ಮನೆ ಹತ್ರನೂ ಸೇರಿಸ್ಲಿಲ್ವಂತೆ. ನಿಮ್ಮ ತಾಯಿ ತುಂಬ ಬೈತಿದ್ರು ಅಕ್ಕ. ಯಾರೋ ಚಾಡಿ ಹೇಳಿದ್ದಾರೆ, ನನ್ನ ಮಗಳಿಗೆ ಚಾಡಿ ಹೇಳಿ ನಮ್ಮ ಮನೆಯನ್ನು ಹಾಳು ಮಾಡಿದ್ಲು, ಹಂಗೆ ಹಿಂಗೆ ಅಂತ ಏನೇನೋ ನನ್ನ ಜೊತೆ ಜಗಳಕ್ಕೆ ಬಿದ್ದಿದ್ರು ಅವರು. ನಾನೇನಾದರೂ ನಿಮ್ಗೆ ಚಾಡಿ ಹೇಳ್ಕೊಟ್ಟಿದ್ದೀನಿ ಅಕ್ಕ ಯಾವಾಗಾದರೂ? ಹೇಳಿ ನೀವೇನೇ ಸುಮ್ಮನೆ ಇಲ್ಲದವದೆಲ್ಲನೂ ಹೇಳ್ತಾರೆ, ತುಂಬ ಬೇಜಾರಾಗುತ್ತೆ ಅಕ್ಕ. ಅಯ್ಯೋ ಬಿಡವ, ಬೇಜಾರು ಮಾಡ್ಕೋಬೇಡ. ನಮ್ಮ ಅವ್ವ ಹಂಗೆ ಅಲ್ವಾ, ನಿನಗೆ ಗೊತ್ತಲ್ಲ, ಸುಮ್ಮನೆ ಇಲ್ದವದೆಲ್ಲನೂ ಸೃಷ್ಟಿ ಮಾಡ್ಕೊಂಡು ಮಾತಾಡೋದು ಜಾಸ್ತಿ ಅಲ್ವಾ? ಬಿಡು ಮಗ, ಬೇಜಾರು ಮಾಡ್ಕೋಬೇಡ. ಸುಮ್ಮನೆ ಏನೇನೋ ಮಾತಾಡ್ಕೊತದೆ, ಅಮ್ಮನ ಬಗ್ಗೆ ತಲೆಗೆಡ್ಸ್ಕೊಬೇಡ. ನೀನು ಸುಮ್ಕಿರವ, ಗೊತ್ತಲ್ಲ ನಿನಗೆ. ನಿಜ ಅಕ್ಕ, ನನಗೆ ಒಂದ್ಸಲ ಸಖತ್ ಬೇಜಾರಾಗ್ಬಿಡುತ್ತೆ. ನೀವು ಏನಾದರೂ ನಾವು ಬರಬೇಡಿ, ನಿಮ್ಮ ಮನೇಲಿ ಇರಬೇಡಿ ನೀವು ಅಂತ ನಾನು ಏನಾದ್ರು ಹೇಳ್ಕೊಟ್ಟಿದ್ದೀನಿ ಅಕ್ಕ? ಹೇಳಿ ನೀವೇನೇ. ಎಷ್ಟೋ ಸಲ ನಾವೇ ಹೇಳಿದ್ದೀವಿ ಅಲ್ವಾ ಆ ಥರ ಬೇಜಾರು ಮಾಡಬೇಡಿ ಬನ್ನಿ ಅಂತ ಎಲ್ಲ. ಇವ್ರು ಏನಕ್ಕೆ ಹಿಂಗೆ ಅರ್ಥನೇ ಮಾಡ್ಕೊಳ್ಳಲ್ಲ ನಮ್ಮನ್ನು? ಏನು ಒಂಥರ ಬೇಜಾರು ಮಾಡ್ತಾರಕ್ಕ ತುಂಬನೇ. ನನಗಂತೂ ಸಖತ್ ಬೇಜಾರಾಗುತ್ತೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಏನು ಮಾಡಬೇಕು ಅಂತ ಕೆಲವು ಸಲ ಗೊತ್ತೇ ಆಗಲ್ಲ ನನಗೆ. ನಿಜವಾಗ್ಲೂ ಅಷ್ಟೇ ಬೇಜಾರಾಗುತ್ತೆ, ಸಖತ್ ಬೇಜಾರಾಗ್ತಾಯಿದೆ ನನಗೆ. ಅಯ್ಯೋ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ. ನಮ್ಮ ಅವ್ವಂದು ಹಂಗೆ ಅಲ್ವಾ ಇದ್ದಿದ್ದೆ ಅಲ್ವಾ? ಏನೋ ನಿನಗೆ ಗೊತ್ತಿಲ್ವವ ನಮ್ಮ ಅವ್ವ ಹೆಂಗೆ ಅಂತ. ನಾನು ಅಕ್ಕಪಕ್ಕದಲ್ಲಿ ಜನಗಳನ್ನ ಇಷ್ಟರ ಮಾಡ್ಕೊಬೇಡ, ಚೆನ್ನಾಗಿರು ಅಂತಲೇ ಹೇಳೋದು. ಏನು ಮಾಡಿ ನಮ್ಮ ಅವ್ವ ಹೇಳಿದ ಮಾತನ್ನೇ ಕೇಳಕ್ಕಿಲ್ಲ ಕಣ್ಮಗ. ನಿಜವಾಗ್ಲೂ ಸಖತ್ತು ಒಂಥರ ಆಡ್ತದೆ. ಹೇಳಿ ಹುಚ್ಚು ಬತ್ತ ಸುಮ್ಕೆ ನನಗೂ. ನಾನು ಜನಗಳನ್ನ ಇಷ್ಟರ ಮಾಡ್ಕೊಬೇಡ ಕಣವ, ಚೆನ್ನಾಗಿರು ಅಂತಲೇ ಹೇಳೋದು ಕಣ್ಮಗ ನಾನುವೇ. ಅಯ್ಯೋ ಅದಿರಲಿ ಅಕ್ಕ, ಏನಾಗಿದೆ ನಿಮಗೆ? ಏನಕ್ಕೆ ಏನೋ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರಿ ಯಾಕಕ್ಕ? ನನ್ನ ಹತ್ರ ಹೇಳೋಕ್ಕೆ ಸಂಕೋಚನ ನಿಮಗೆ? ಪ್ಲೀಸ್ ಅಕ್ಕ, ನೋಡಿ, ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ಹೇಳಿ ಆಯಿತಾ? ಅಯ್ಯೋ ಏನೂ ಇಲ್ಲ ಕಣ್ಮಗ, ಏನೂ ಇಲ್ಲ ಪಾಪ. ನೀನು ಕೂಟಿ ಹೇಳೋಕ್ಕೆ ಏನು ಸಂಕೋಚವ ನನಗೆ? ಅಂಥದ್ದೇನಿಲ್ಲ. ಯಾಕಕ್ಕ? ಅಂಥದ್ದೇನಿಲ್ಲ ಅನ್ನೋದ್ರಲ್ಲ ಏನೋ ಇದೆ ಅಂತ ಅರ್ಥ ಆಗ್ತಾಯಿದೆ ನನಗೆ. ಏನಾಯ್ತಕ್ಕ? ಏನಾಯಿತು ಹೇಳಿ? ಅಯ್ಯೋ ಮಗ, ಅದು ಇವತ್ತು ಯಾಕೋ ಅದೇನೋ ಆಯ್ತಿತ್ತು ಬೆಳಿಗ್ಗೆ, ಅದಕ್ಕೆ ಹಾಸ್ಪಿಟ್ಲಿಗೆ ಬರೋದ ಅಂದ್ಕೊಂಡು ಹೋದೆ ಮಗ. ಹೋಗ್ಬಿಟ್ಟು ಅದು ಇ ಸಿ ಜಿ ಮಾಡಿಸ್ಬೇಕು ಅಂದರು. ಇ ಸಿ ಜಿನೂ ಮಾಡಿಸ್ದೆ. ಯಾಕೋ ಡಾಕ್ಟ್ರು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಆಲ್ಟಲ್ಲಿ ಅಂತವ್ರೆ ಕಣ್ಮಗ. ಅಲ್ಲಕ್ಕ, ಏನಕ್ಕೆ ಇಷ್ಟೊಂದು ಕೂಲಾಗಿ ಹೇಳ್ತಾ ಇದ್ದೀರಾ ನೀವು? ಆಲ್ಟಲ್ಲಿ ಪ್ರಾಬ್ಲಮ್ ಆಗಿರೋದು ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ತಗೋಬೇಕಲ್ವಕ್ಕ? ಏನಾದರೂ ಪ್ರಾಬ್ಲಮ್ ಆಗಿದೆ, ಆಪ್ರೇಷನ್ ಆ ಥರ ಏನಾದ್ರು ಮಾಡ್ತೀವಿ ಅಂತ ಹೇಳಿಲ್ವಾ? ಇಲ್ಲ ಮಗ, ಸ್ವಲ್ಪ ಡಿಫಿಕಲ್ಟ್ ಆಗಿರೋದಂತೆ. ಅದಕ್ಕೆ ಆಪ್ರೇಷನ್ ಅಂತ ಹೋದರೆ ಜೀವಕ್ಕೆ ಅಪಾಯ ಅಂತ ಅಂದರು ಕಣ್ಮಗ. ಮಾತ್ರೆ ಕೊಟ್ಟಿದ್ದೀವಿ ನುಂಗಿ ಅಂತ ಅಂದರು. ಮೀನಾಕ್ಷಿ ಅಕ್ಕ, ಏನು ಇಷ್ಟೊಂದು ಕೂಲಾಗಿ ಹೇಳ್ತಾ ಇದ್ದೀರಾ ನೀವು? ಅಲ್ಲಕ್ಕ, ನೋಡಿ ನನ್ನ ಮಾತು ಕೇಳಿ ನೀವು. ಈ ವಿಷಯನ ನಿಮ್ಮ ಮಕ್ಳಿಗೆ ಹೇಳಿ ಅಕ್ಕ. ಚಿನ್ನು ನೋವಿನ ಹತ್ರ ಹೇಳ್ಕೊಳ್ಳಿ ನೀವು. ಅವ್ರೇನಾದರೂ ವ್ಯವಸ್ಥೆ ಮಾಡ್ಬೋದಲ್ವಾ? ಅಟ್ಲೀಸ್ಟ್ ಕಾಳಮ್ಮನ ಹತ್ರ ದುಡ್ಡಿದೆ ತುಂಬ, ಅವರಾದರೂ ಒಳ್ಳೆ ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸ್ತಾರೆ ಅಲ್ವಾ? ನನ್ನ ಮಾತು ಕೇಳಿ ಮೀನಾಕ್ಷಿ ಅಕ್ಕ. ಸುಮ್ಮನೆ ನೀವು ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೋಬೇಡಿ ನೀವು, ಪ್ಲೀಸ್ ಮೀನಾಕ್ಷಿ ಅಕ್ಕ. ಏನಾದರೂ ನೀವು ಪಾಪ, ನನಗೆ ತುಂಬ ಬೇಜಾರಾಗ್ತಿದೆ ಅಕ್ಕ. ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನನಗೆ. ಏನು ಮಾಡೋದವ, ನನಗೂ ನಂಬಕ್ಕೆ ಆಗಲಿಲ್ಲ. ಆದರೆ ಏನು ಮಾಡೋಂಗಿಲ್ಲ, ನಮ್ಮನೇ ಬೇಕಲ್ವಾ? ಅದಕ್ಕೋಸ್ಕರ ಒಂಥರ ಬೇಜಾರು ಆಗ್ಬಿಟ್ಟು ಮಗ ಮನಗಿದೆ. ಅಲ್ಲಕ್ಕ, ಮಕ್ಳಿಗೆ ಹೇಳ್ಬೇಕಲ್ವಾ? ಏನಾದರೂ ವ್ಯವಸ್ಥೆ ಮಾಡ್ತಾರೆ. ನೀವು ಹೇಳಲಿಲ್ಲ ಅಂದರೆ ಮಕ್ಕಳಿಗೆ ನೀವು ಮೋಸ ಮಾಡ್ದಂಗೆ ಆಗಲ್ವಾ? ನನ್ನ ಮಾತು ಕೇಳಿ ಮೀನಾಕ್ಷಿ ಅಕ್ಕ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಈ ವಿಷಯನ ನೀವು ಹೇಳಲೇಬೇಕು ಅಕ್ಕ. ಹೇಳಲಿಲ್ಲ ಅಂದರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅಯ್ಯೋ, ನಾನೇನು ಇವತ್ತು ಮೋಸ ಮಾಡ್ತಾ ಇದ್ದಾನವ? ವಯಸ್ಸಿದ್ದಾಗ ಸುಮ್ಮನೆ ಗಂಡನ್ನ ಕಷ್ಟವೋ ಸುಖ ಅಂತ ಗಂಡ ಮನೆಯಿದ್ರೆ ನನಗೆ ಈ ದೂರಿಲ್ಲ. ಎರಡನೇ ಮದುವೆ ನಾನು ಬೇಡ ಅಂದರೆ ನಮ್ಮ ಅವ್ವನ ಮಾತು ಕಟ್ಕೊಂಡು, ನಮ್ಮ ಅವ್ವನ ಮಾತು ಚೆಲ್ಲಾಟದ ಮಾತು ಕಟ್ಕೊಂಡು ನಾನು ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂಡೆ. ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಾ ಕುಂತೀನಿ ಕಣ್ಮಗ. ನಾನು ಪಶ್ಚಾತ್ತಾಪ ಪಡ್ತೇವೆ. ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಟ್ಟದೆ ಕಣ್ಮಗ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ. ಏನಿದು ನಮ್ಮದೊಂದು ಜೀವನ? ಸುಮ್ಮನಿರು, ಇದ್ದೇನು ಸಾಧಿಸ್ಬೇಕಾಗಿತ್ತು ನಾನು? ಏನಪ್ಪ ಅಂದರೆ ಚಿನ್ನು ಮದುವೆ ಗಂಟನಾದ್ರು ಇದ್ದಿದ್ರೆ ಮದುವೆಗೆ ಹೋಗ್ದಾರು ಸಿಕ್ಕಿಲ್ಲ. ಅಟ್ಲೀಸ್ಟ್ ದೂರದಲ್ಲ ಆರೆಯ ಅವಳು ಮದುವೆ ಹೆಂಗಾಯಿತು ಏನು ಎಂತು ಅಂತನಾದರೂ ಕೇಳ್ಕೊಂಡು ಸಂತೋಷ ಪಟ್ಕೊಳ್ಳೋನು. ಅದಕ್ಕೂ ದೇವರು ಅವಕಾಶ ಮಾಡಿಕೊಟ್ಟನೋ ಇಲ್ವೋ ಅಂತ ಭಯ ಆಗ್ಬಿಟ್ಟದೆ.
ಅದು ಒಂದೇ ನನ್ನ ಕೊನೆ ಆಸೆ ಕಣ್ಮಗ. ಚಿನ್ನದ ಮದುವೆ ಗಂಟೆ ಇದ್ಬಿಟ್ರೆ ಸಾಕು ನಾನು. ಆಮೇಲೆ ಬೇಕಾದ್ರೆ ಏನಾರೇ ಆಗಲಿ, ಸತ್ರು ಸಾಯ್ತೀನಿ. ನನಗೆ ಸಾಯೋದ್ರ ಬಗ್ಗೆ ಚಿಂತೆ ಇಲ್ಲ ಮಗ. ನೀನೇನಾರು ಅನ್ಕೋ, ಸಾಯೋದ್ರ ಬಗ್ಗೆ ಅಂತೂ ನಾನು ಚಿಂತೆನೇ ಮಾಡೋಕ್ಕಿಲ್ಲ. ಏನಿದ್ದೇನು ಸಾಧಿಸ್ಬೇಕು ಹೇಳು? ಯಾರಿಗೋಸ್ಕರ ಬದುಕಿರ್ಬೇಕು ನಾನು? ಯಾರಿಗೋಸ್ಕರ ಬದುಕಬೇಕು? ಯಾವ ಸಾಧನೆಗೋಸ್ಕರ ಬದುಕಬೇಕು ನಾನು? ಅದಕ್ಕೆ ನನಗೆ ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲ. ಈಗ ವಿಕಿಯರ್ ಬಂದರು ನಾನು ಮಾತಾಡ್ಸೋದನ್ನ ನನಗೆ ಇಷ್ಟನೇ ಇಲ್ಲ. ನನಗೆ ಏನೋ ಇರೋ ಗಂಟ ಸುಮ್ಮನೆ ನನ್ನ ಪಾಡಿಗೆ ನಾನು ಇರಬೇಕು ಅನ್ನಿಸ್ತದೆ ಕಣ್ಮಗ. ಹಿಂಗೆ ನಿಮ್ಮಂತೆ ಮುನ್ಸ ಅರ್ಥ ಮಾಡ್ಕೊಳ್ಳೋರು ಕೊಟ್ಟು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಇದು ಬಿಡೋಣ ಅನ್ನಿಸ್ತದೆ. ಆಯಿತು ಅಕ್ಕ, ನೋಡಿ ದಯವಿಟ್ಟು ನನ್ನ ಮಾತು ಕೇಳಿ ಅಕ್ಕ. ನೀವು ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಈ ವಿಷಯನ ಕಾಳಮ್ಮನಿಗೆ ಹೇಳಿ. ಅವ್ರಿಗೆ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಗೊತ್ತಿದೆ. ಪ್ಲೀಸ್ ಅಕ್ಕ. ಇಲ್ಲ ಕಣ್ಮಗ, ನನಗೆ ಬದುಕಬೇಕು, ನನ್ನ ಆಸೆ ಎಲ್ಲ ಹೊಂಟೋಗ್ಬಿಟ್ಟದೆ. ನಿಜವಾಗ್ಲೂ ಬದುಕಬೇಕು ಅನ್ನೋದೆಲ್ಲ ಇಲ್ಲ ನನ್ನ ಮನಸ್ಸಲ್ಲೂ ಇಲ್ಲ. ನೀನು ಏನಾದರೂ ಅನ್ಕೋ, ನನಗೆ ಯಾಕೋ ಈ ಜೀವನನೇ ಬೇಡ ಅನ್ಸ್ಬಿಟ್ಟದೆ ನನಗೆ. ಸಾಕು ನಾನು ಬದುಕಿರೋದು. ಬದುಕಿದಷ್ಟು ದಿವಸನೂ ಬರೀ ತೂತು ಅನ್ಸ್ಕೊಂಡೇ ಆಯಿತು. ಏನೋ ಯಾಕೋ ಕಾಲ ಕಳಿಯೋದು. ಅಕ್ಕ, ಸುಮ್ಮನೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೋಬೇಡಿ ನೀವು. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ನೀವೇನು ಮಾಡಬಾರ್ದು ತಪ್ಪು ಮಾಡಿದ್ದೀರಕ್ಕ. ನೀವೇನು ಅಂತ ತಪ್ಪು ಮಾಡಿಲ್ಲ ಅಕ್ಕ. ನೀವು ಸುಮ್ಮನೆ ಏನಕ್ಕೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ನೀವು? ನಿಜ ಪಾಪ, ನೀವು ಅಂಥ ತಪ್ಪೇನು ಮಾಡಿಲ್ಲಕ್ಕ. ಇವಾಗ ಗೋವಿಂದ ಮದುವೆ ಆಗಿಲ್ವಾ? ನೀವೊಬ್ಬರೇ ಮದುವೆ ಆಗಿರೋದು, ಅವ್ನು ಮದುವೆ ಆಗಿಲ್ವಾ? ಅವನು ಮದುವೆ ಆಗಿದ್ದಾನಲ್ಲ, ಅವನಿಗೂ ಮಕ್ಕಳಿದೆ ಅಲ್ವಾ? ನೀವೇನಕ್ಕೆ ತಲೆಗೆಡ್ಸ್ಕೊತೀರಾ? ಹುಡುಗರು ಮಾಡೋದು ಮಾತ್ರ ಸರಿ, ಹುಡುಗಿರು ಮಾಡೋದು ತಪ್ಪಾ? ಅವೆಲ್ಲ ಇಲ್ಲಕ್ಕ. ನೀವೇನಕ್ಕೆ ನಿಮ್ಮ ಬಗ್ಗೆ ನೀವು ತುಂಬ ಕೇವಲವಾಗಿ ನೋಡ್ಕೊಳ್ತೀರಾ? ಆ ಥರ ಎಲ್ಲ ಏನಿಲ್ಲ. ನೀವು ಆ ಥರ ಎಲ್ಲ ಥಿಂಕ್ ಮಾಡಬೇಡಿ ಅಕ್ಕ. ಪಾಪ ನೀವೇನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ನಿಮ್ಮ ಅಮ್ಮನ ಬಲವಂತಕ್ಕೆ ಮದುವೆ ಆಗಿದ್ದೀರಾ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿದ್ದೀರಾ? ಏನಾರೇ ಆಗಲಿ ನನ್ನ ಆತ್ಮಸಾಕ್ಷಿಗೆ ನನ್ನ ಮಕ್ಕಳು ಬಿಟ್ಟು ಬಂದಲ್ಲ ಅನ್ನೋ ಒಂದು ಕೊರಗು ನನಗೆ ಸಹಾಯ ಗಂಟು ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ ಕಣ್ಮಗ. ನನಗೆ ಅಷ್ಟು ಮನಸ್ಸು ನೋಯ್ತದೆ. ನನ್ನ ಮಕ್ಕಳು ಕೂಡ ನಾನು ಚೆನ್ನಾಗಿರ್ನಿಲ್ವಲ್ಲ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಅನ್ನೋದೊಂದು ನೋವು ನನ್ನ ಮನಸ್ಸಲ್ಲಿ ಕುಂತ್ಬಿಟ್ಟದೆ ಕಣ್ಮಗ. ಕುಂತ್ಬಿಟ್ಟದೆ ನನ್ನ ಮನಸ್ಸಲ್ಲಿ. ನನ್ನ ಮಕ್ಳಿಗೋಸ್ಕರ ನನ್ನ ಕಷ್ಟದ ಸುಖನೂ ಅನುಭವಿಸ್ಕೊಂಡಿರ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಮದುವೆನೇ, ಇನ್ನೊಂದು ಮದುವೆನೇ ಪರಿಹಾರ ನನಗೆ. ಆ ಮಕ್ಕಳ ಬಗ್ಗೆ ನಾನು ಥಿಂಕ್ ಮಾಡ್ದಾನೆ, ಆ ಮಕ್ಕಳ ಬಗ್ಗೆ ಏನು ಯೋಚಿಸ್ತಾನೆ ನಾನು. ಇನ್ನೊಂದು ಮದುವೆ ಆಗಿದ್ದು ದೊಡ್ಡ ತಪ್ಪು. ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ವೋ ಏನೋ. ಆ ಸಾಪನೆ ನನಗೆ ತಟ್ಟಿರೋದು ಕಣ್ಮಗ. ಆ ಸಾಪನೆ ನನಗೆ ತಟ್ಟಿರೋದು. ಆ ಸಾಪದಿಂದ ಮುಕ್ತಿ ಆಗೋಕ್ಕಂತೂ ಆಯ್ಕಿಲ್ಲ. ನಾನು ಮಾಡಿರೋ ತಪ್ಪ ಯಾವ ದೇವರು ಸಂಸಕ್ಕಿಲ್ಲ, ಯಾವ ದೇವರು ಸಂಸಕ್ಕಿಲ್ಲ ಕಣ್ಮಗ. ಅಕ್ಕ, ಯಾಕಕ್ಕ ತುಂಬ ಬೇಜಾರಾಗ್ತಿದೆ ಅಕ್ಕ ನಿಮ್ಮ ಮಾತೆಲ್ಲ ಕೇಳೋಕ್ಕೆ. ಪಾಪ ನೀವು ಯಾಕೆ ಇಷ್ಟೊಂದು ಇದು ಮಾಡ್ಕೋತಾ ಇದ್ದೀರಾ? ಅಂಥದ್ದೇನೂ ಆಗಿಲ್ಲ ಅಕ್ಕ, ಅಂಥದ್ದೇನೂ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಬೇಡಕ್ಕ ಪ್ಲೀಸ್, ಇಷ್ಟೊಂದು ಮನಸ್ಸು ನೋವು ಮಾಡ್ಕೋಬೇಡಿ ನೀವು. ನೋಡಿ, ಧೈರ್ಯವಾಗಿ ಎದುರಿಸ್ಬೇಕು ಅಕ್ಕ. ಏನು ಬಂದ್ರೂ ಏನಕ್ಕೆ ತಲೆಗೆಡ್ಸ್ಕೊಳ್ತೀರಾ ನೀವು? ಏನಕ್ಕಕ್ಕ? ಬೇಡಕ್ಕ, ನೀವು ಮುನ್ಸಿಗೆ ಇಷ್ಟೊಂದು ಗಾಸಿ ಮಾಡ್ಕೋಬೇಡಿ. ಏನೂ ಆಗಿಲ್ಲ. ನನ್ನ ಮಾತು ಕೇಳಿ ಅಕ್ಕ ನೀವು, ಪ್ಲೀಸ್ ಅಕ್ಕ. ಈ ವಿಷಯನ ಚಿನ್ನು ಮತ್ತು ನಿಮ್ಮ ತಾಯಿ ಹತ್ರ ಎಲ್ಲ ಹೇಳ್ಕೊಳ್ಳಿ. ಅವ್ರು ಏನಾದರೂ ಒಂದು ಪರಿಹಾರ ಹುಡುಕ್ತಾರೆ. ಬೇಡ ಕಣ್ಮಗ, ಬೇಡ. ಒಟ್ಟಿನಲ್ಲಿ ನಾನು ಸಾಯೋ ಹೊತ್ತಿಗೆ ನನ್ನ ಚಿನ್ನು ಮದುವೆ ಆಗ್ಬಿಟ್ರೆ ಕಣ್ಣಲ್ಲಾರೆ ದೂರದಿಂದ ನಿಂತ್ಕೊಂಡು ನೋಡ್ಕೊಬಿಟ್ಟು ನನ್ನ ಮನಸ್ಸು ಸಮಾಧಾನ ತಗೊಬಿಡ್ತೀನಿ. ಅವಳು ಮದುವೆ ಒಂದು ಆಗ್ಬಿಟ್ರೆ ಸಾಕು. ಅದು ಒಂದೇ ನಾನು ಬೇಡ್ಕೊಳ್ಳೋದು ದೇವರಲ್ಲಿ. ನನ್ನ ಮಕ್ಳಿಗೂ ಈ ವಿಷಯ ಗೊತ್ತಾಗೋದು ಬೇಡ. ನಮ್ಮ ಅಮ್ಮನಿಗೆ ಹಿಂಗೂ ಸಾರಿಲ್ಲ ಅಂದರೆ ನನ್ನ ಮಕ್ಕಳು ತಡೆಯೋಕ್ಕಿಲ್ಲ ಕಣವ. ನನ್ನ ಮಕ್ಕಳು ತಡೆಯೋಕ್ಕಿಲ್ಲ. ಅವ್ರು ಖುಷಿಯಾಗಿರಬೇಕು. ಅವ್ರು ಕಷ್ಟಪಡೋದು ನಂಗೆ ನೋಡೋಕ್ಕಾಗಿಲ್ಲ ಅಕ್ಕ. ಪ್ಲೀಸ್ ಅಕ್ಕ, ನೋಡಿ ಈ ವಿಷಯ ನಾನು ಮುಚ್ಚಿಡಬೇಡಿ ಅಕ್ಕ. ಪಾಪ ಆ ಮಕ್ಕಳು ಏನು ಮಾಡ್ತಾವಕ್ಕ? ನೋಡಿ ಅವ್ರದ್ದೇನು ತಪ್ಪಿದೆ ಹೇಳಿ? ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಹೇಳ್ತೀನಿ ಅಕ್ಕ ವಿಷಯನ, ನಾನು ಹೇಳ್ತೀನಿ. ಪ್ಲೀಸ್ ನೀವು ಮಾತ್ರ ತಡಿಬೇಡಿ ಅಕ್ಕ. ನಾನು ಹೇಳ್ತೀನಿ. ಪ್ಲೀಸ್ ಅಕ್ಕ, ಪ್ಲೀಸ್ ಆಯಿತಾ? ನಿಮ್ದು ಅಮ್ಮಯ್ಯ ಅಂತೀನಿ ಅಕ್ಕ. ಪ್ಲೀಸ್ ಬೇಡಕ್ಕ. ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ಕಾಲ್ಗಾರೆ ಬೀಳ್ತೀನಿ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನೀನೇನಾದ್ರು ಹೇಳು ನನ್ನ ಮೇಲೆ ಆಣೆ ಅಕ್ಕ. ಪ್ಲೀಸ್ ಅಕ್ಕ, ಈ ಥರ ಬಾಯಿ ನನ್ನ ನಿಜ ನೀವು ಈ ಥರ ನನ್ನ ಇದು ಮಾಡಬೇಡಿ ಅಕ್ಕ. ಈ ಥರ ಇಕ್ಕಟ್ಟು ಸ್ಥಿತಿಗೆ ಸಿಗಿಸ್ಬೇಡಿ ಅಕ್ಕ. ಪ್ಲೀಸ್ ಅಕ್ಕ, ಬೇಡಿ ಅಕ್ಕ. ಪ್ಲೀಸ್, ನನಗೆ ನಿಜವಾಗ್ಲೂ ಸಖತ್ ಬೇಜಾರಾಗ್ತಾಯಿದೆ ಅಕ್ಕ. ಬೇಜಾರು ಮಾಡ್ಕೊಬೇಡ ಕಣವ. ನಾನು ಮಾಡ್ಕೊಂಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು. ಇನ್ಯಾರು ಕೊಡೋಕ್ಕದು ಹೇಳು? ನನ್ನ ಮಕ್ಕಳನ್ನ ನನ್ನ ಬೀದಿ ಪಾಲು ಮಾಡಿಬಿಟ್ಟೆ ಅನ್ನೋದೇ ನನ್ನ ಕೊರಗು. ಏನಾರು ಅವ್ರ ಮನೆ ರಚ್ಕಟ್ಟಂಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಮಕ್ಕಳ ಪರಿಸ್ಥಿತಿ ಏನಾಯ್ತಿತ್ತು ಪಾಪ. ಆಯಿತು ಅಕ್ಕ, ಪ್ಲೀಸ್ ಅಕ್ಕ, ಸುಮ್ಮನಿರಿ ಅಕ್ಕ. ಅಕ್ಕ ಬೇಜಾರು ಮಾಡ್ಕೋಬೇಡಿ ಅಕ್ಕ. ಪ್ಲೀಸ್ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.